ಕಿರುಕುರುಳಿ ತರ ಮಾತನಾಡಿ ಎಲ್ಲರ ನೆಚ್ಚಿನ ಛೋಟಾ ಆಂಕರ್ ಆಗಿರೋ ವಂಶಿಕಾ ಅತಿ ಚಿಕ್ಕ ವಯಸ್ಸಿಗೆ ನೇಮು ಫೇಮು ಪಡೆದವರು. ಮಾತು ಆಕ್ಟಿಂಗ್ ನಲ್ಲಿ ತನ್ನ ತಂದೆ ಮಾಸ್ಟರ್ ಆನಂದ್ರನ್ನ ಮೀರಿಸೋ ವಂಶಿಕಾ ಅಂದ್ರೆ ಮನೆ ಮಗಳಾಗಿ ಬಿಟ್ಟಿದ್ದಾಳೆ. ಟಿವಿ ನೋಡೋ ಎಷ್ಟೋ ಅಜ್ಜಿ ತಾತಂದಿರ ಮುದ್ದಿನ ಮೊಮ್ಮಗಳಾಗಿ ಬಿಟ್ಟಿದ್ದಾಳೆ. ವಂಶಿಕಾ ಎಂತಹ ಅದ್ಭುತ ನಟಿ ಅಂತ ತಿಳಿದಿದ್ದು ನಮ್ಮಮ್ಮ ಸೂಪರ್ ಸ್ಟಾರ್ನ ಮೊದಲ ದಿನ. ಅದರಲ್ಲೂ ತನ್ನನ್ನ ತಾನು ಪರಿಚಯಿಸಿಕೊಂಡ ರೀತಿ ಇದೆಯಲ್ಲ, ಎಂತವರು ಕೂಡ ಎಷ್ಟು ಮುದ್ದು ಮಗುವಿದು ಅನ್ನೋದ್ರ ಜೊತೆಗೆ ಆ ವಿಡಿಯೋವನ್ನ ತಿರುಗಾ ಮುರುಗಾ ನೋಡಿದ್ರು. ಈ ರೀತಿ ಪಟಪಟ ಮಾತಾಡೋ ವಂಶಿಕಾ ಅನೇಕ ಟಾಸ್ಕ್ಗಳ ಮೂಲಕ ನಮ್ಮಮ್ಮ ಸೂಪರ್ ಸ್ಟಾರ್ನಲ್ಲಿ ಎಲ್ಲರನ್ನ ರಂಜಿಸಿದ್ರು. ತಮ್ಮದೇ ಆದ ಅಭಿಮಾನಿ ಬಳಗ ಹುಟ್ಟುಹಾಕಿದ್ರು. ತನ್ನಮ್ಮ ಯಶಸ್ವಿನಿ ಜೊತೆಗೆ ಟಾಸ್ಕ್ಗಳನ್ನ ಗೆಲ್ಲೋ ಮೂಲಕ ಗೆಲುವಿನ ಕಿರೀಟ ಮುಡಿಗೇರಿಸಿಕೊಂಡ್ರು. ಇಷ್ಟಕ್ಕೆ ನಿಲ್ಲದೆ ವಂಶಿಕಾ ರಿಯಾಲಿಟಿ ಶೋ ಜರ್ನಿ ಗಿಚ್ಚಿ ಗಿಲಿಗಿಲಿಯಲ್ಲಿಯೂ ಮುಂದುವರಿತು. ಅಲ್ಲಿ ನಿವೇದಿತಾ ಗೌಡ ಜೊತೆ ಸೇರಿ ಮಾಡಿದ ಆಕ್ಟಿಂಗ್ ಅಲ್ಲಿ ವಂಶಿಕಾ ದೊಡ್ಡವರೇ ನಾಚುವ ಹಾಗೆ ನಿವ್ವಿಗೆ ಕನ್ನಡ ಹೇಳಿಕೊಟ್ಟಿದ್ದು ಆ ಶೋನ ಚಿಂದಿ ಉಡಾಯಿಸಿದ ವಂಶಿಕಾ ಎಲ್ಲರೂ ನಕ್ಕು ಸುಸ್ತಾಗೋ ಹಾಗೆ ಮಾಡಿದ್ರು. ಅನುಬಂಧ ಅವಾರ್ಡ್ನಲ್ಲಿ ಅತಿ ಚಿಕ್ಕ ವಯಸ್ಸಿನ ಮಗುವೊಂದು ಜನ ಮೆಚ್ಚಿದ ಹೊಸ ಪರಿಚಯ ಅವಾರ್ಡ್ ತೆಗೆದುಕೊಂಡಿದ್ದು. ಆ ಮೂಲಕ ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು ವಂಶಿಕಾ ಅಂಜಲಿ ಕಶ್ಯಪ. ವಂಶಿಕಾ ಸೆಟ್ನಲ್ಲಿ ಸುಮ್ಮನೆ ಕೂರೋ ಹುಡುಗಿನೇ ಅಲ್ಲ, ತರಲೆ ತುಂಟಾಟದ ಜೊತೆಗೆ ರೀಲ್ಸ್, ಶಾರ್ಟ್ ಫಿಲ್ಮ್ ಅಂತ ಕಾಮಿಡಿ ಪಂಚ್ ನೀಡೋ ವಂಶಿಕಾ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ಮಟ್ಟಿಗಿದೆ ಅಂದ್ರೆ ಈ ಪುಟಾಣಿಯ ಹೆಸರು ಹೇಳ್ಕೊಂಡೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರಂತೆ ನಿಶಾ ನರಸಪ್ಪ ಎಂಬುವವರು. ಎಸ್, ನಿಶಾ ನರಸಪ್ಪ ಅನ್ನೋರು ವಂಶಿಕಾ ಅಂಜಲಿ ಕಶ್ಯಪ ಹೆಸರನ್ನ ಹೇಳಿ ವಂಚನೆ ಸಾಕಷ್ಟು ಜನರಿಗೆ ಮಾಡಿದ್ದಾರೆ ಅಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಯಶಸ್ವಿನಿ ಆನಂದ್. ಅಷ್ಟಕ್ಕೂ ಏನಿದು ವಂಚನೆ ಪ್ರಕರಣ ಅಂದ್ರೆ, ನಿಶಾ ನರಸಪ್ಪ ವಂಶಿಕಾ ಹೆಸರನ್ನ ಹೇಳ್ಕೊಂಡು ಆಕ್ಟಿಂಗ್ ಹಾಗೂ ಮಕ್ಕಳ ಫೋಟೋಶೂಟ್ ಮಾಡಿಸೋದಾಗಿ ಸಾಕಷ್ಟು ಜನರ ಬಳಿ ಹಣ ತಗೊಂಡಿದ್ದಾರೆ. ಆಡ್ ಶೂಟ್, ಕಾರ್ಯಕ್ರಮಗಳು, ಮಕ್ಕಳ ಟ್ಯಾಲೆಂಟ್ ಶೋ ನೆಪದಲ್ಲಿ ವಂಚನೆ ಮಾಡಿದ್ದು ನಿಮ್ಮ ಮಕ್ಕಳಿಗೂ ವಂಶಿಕಾ ರೀತಿಯಲ್ಲಿಯೇ ಉಜ್ವಲ ಭವಿಷ್ಯ ಕ್ರಿಯೇಟ್ ಮಾಡುವುದಾಗಿ ನಂಬಿಸಿ ಲಕ್ಷ ಲಕ್ಷ ಹಣವನ್ನ ಪೀಕಿಸಿದ್ದಾರೆ. ಈ ಬಗ್ಗೆ ವಂಶಿಕಾ ತಾಯಿ ಯಶಸ್ವಿನಿ ಆನಂದ್ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ. ವೇಳೆ ನಿಶಾ ನರಸಪ್ಪ ಪೋಷಕರನ್ನ ವಂಚಿಸಿ ಹತ್ರ 40 ಲಕ್ಷ ಮೋಸ ಮಾಡಿದ್ದು ವಂಶಿಕಾ ತಾಯಿ ಯಶಸ್ವಿನಿ ಪೋಷಕರ ಪರವಾಗಿ ನಿಂತಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ನ್ಯೂಸ್ 18 ಜೊತೆ ಮಾತನಾಡಿದ್ರು ಯಶಸ್ವಿನಿ ಆನಂದ್. ಯಾರೂ ಕೂಡ ಇಂಥವರನ್ನ ನಂಬಿ ಮೋಸ ಹೋಗಬೇಡಿ. ಇನ್ಸ್ಟಾದಲ್ಲೋ ಅಥವಾ ಇನ್ಯಾವುದೋ ಪ್ಲಾಟ್ಫಾರ್ಮ್ನಲ್ಲೋ ಮೆಸೇಜ್ ಮಾಡಿ ದುಡ್ಡು ಕೇಳಿದ್ರೆ ಕೊಡಬೇಡಿ ಅಂತ ಹೇಳಿದ್ರು. ನಾನು ಅವಳಿಗೆ ಡೈರೆಕ್ಟ್ ಆಗಿ ಹೇಳ್ದೆ, ಹಿಂಗ್ ಪ್ರಾಬ್ಲಮ್ ಆಗಿದೆ, ನಂಗೆ ಸುಮಾರು ಪೇರೆಂಟ್ಸ್ ಕೊಡ್ತಿದ್ದಾರೆ, ರಿಸಾಲ್ವ್ ಮಾಡ್ಕೊ ನಿಶಾ, ಇಲ್ಲ ಅಂದ್ರೆ ಇದು ನೆಕ್ಸ್ಟ್ ಲೆವೆಲ್ ತಗೊಂಡೋದ್ರೆ ನಿನಗೆ ಅವಮಾನ ಆಗ ಮಾಡ್ಬೇಡ. ನಾನು ಮಾಡಿದ್ದೆ ಸರ್. ನಾನು ಸುಮಾರು ಪೇರೆಂಟ್ಸ್ ನನ್ಗೆ ಇನ್ಸ್ಟಾಲ್ ಕಳಿಸಿದಾಗ ಬೇಡ ಮಾಡಬೇಡಿ, ಅವಳು ಈ ತರ ಎಲ್ರಿಗೂ ಮೋಸ ಮಾಡಿದಾಳೆ ನಾನೇ ಹೇಳಿದ್ದೀನಿ, ಸುಮಾರು ಜನಕ್ಕೆ ಹೇಳಿದೀನಿ, ನಾನೇ ಇನ್ಸ್ಟಾಲ್ ಮಾಡಿರೋರ್ಗೆ. ಅದ್ರ ಮೇಲೂ ದುಡ್ಡು ಕೊಟ್ಟಿರೋರು ನನಗೆ ಗೊತ್ತಿಲ್ಲ ಸರ್. ನನಗೂ ಸುಮಾರು ಜನ ಕಳಿಸಿದಾಗ ನಾನು ಹೇಳಿದಾಗಂತೂ ಸತ್ಯ. ಒಟ್ನಲ್ಲಿ ವಂಶಿಕಾ ಕಳೆದ 1 ವರ್ಷದಿಂದ ಚಾಲ್ತಿಯಲ್ಲಿರೋ ಹೆಸರು. ವಂಶಿಕಾ ಪ್ರತಿಭೆಗೆ ಎಂತವರು ಕೂಡ ತಿರುಗಿ ನೋಡ್ತಾರೆ. ಅಂಥದ್ರಲ್ಲಿ ಪುಟ್ಟ ಮಗುವಿನ ಹೆಸರನ್ನ ಉಪಯೋಗಿಸ್ಕೊಂಡು ಈ ರೀತಿ ವಂಚಿಸ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ.